ರಾಜ್ಯದ ಗೃಹ ಮಂತ್ರಿಗೆ ದೈವ ಬಲ ಸಿಗಬೇಕು ಅಂತ ಸತ್ಯನಾರಾಯಣ ಪೂಜೆ ನೆರವೇರಿಸಲಾಗಿದೆಯಂತೆ. ಯಾಕಂದ್ರೆ ಇತ್ತೀಚೆಗೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಫೇಲ್ ಆದ್ರು, ಇಂಥ ಮಾತುಗಳು ಸಿಗ್ತಾ ಇತ್ತು. ಬಟ್ ಈಗ ಇದೆಲ್ಲದಕ್ಕೂ ಕೂಡ ಅದು ಸರಿಯಾಗಲಿ, ಅವರಿಗೆ ದೈವ ಬಲ ಸಿಗಬೇಕು ಅನ್ನೋ ಕಾರಣಕ್ಕೆ ಸತ್ಯನಾರಾಯಣ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಸಚಿವ ಸಂಪುಟ ಪುನರಚನೆಯ ಮಾತು ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ತಮ್ಮ ನೆಚ್ಚಿನ ನಾಯಕನಿಗೆ ಯಾವುದೇ ಅಡೆತಡೆ ಆಗಬಾರದು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ನೆಚ್ಚಿನ ನಾಯಕನಿಗೆ ಯಾವುದೇ ತೊಂದರೆ ಆಗಬಾರದು, ದೈವ ಬಲ ಸಿಗಬೇಕು, ಅವರು ಇನ್ನಷ್ಟು ಶಕ್ತಿಯುತ ಆಗಬೇಕು, ತಮ್ಮ ಖಾತೆಯಲ್ಲಿ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರವಾಗಿ ಅವರ ಅಭಿಮಾನಿಗಳು ಪೂಜೆ ನೆರವೇರಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ನಮಸ್ತೆ ಸತ್ಯಪೂರ್ಣಾಯಮಾನೇತ್ವೇ ಪೂಜಾಮಿ ಸತ್ಯಾನಂದಾಭೂಮದ್ಯಂ ಪೂಜಾಮಿ. ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ವಿಶೇಷ ಏನಂದರೆ, ನಮ್ಮ ಕೊರಟಗೆರೆ ತಾಲೂಕು ಗೃಹ ಮಂತ್ರಿಗಳಾದ ಪರಮೇಶ್ ಜಿ ಅವರು ಅವ್ರಿಗೆ ಯಾವುದೋ ಇನ್ನು ಮುಂದೆ ಅಡೆತಡೆಗಳು ಯಾವುದು ಬರದೇ ಇರದೆ ಅವರು ಅಧಿಕಾರನ ಅನುಭವಿಸ್ಕೊಂಡು ಹೋಗಬೇಕು. ಅದೇ ಥರ ಮುಂದೆ ಅವರು CM ಆಗಬೇಕು. ಅವರು ಹೇಗೆ ಅಂದರೆ ಒಳ್ಳೆ ಸಜ್ಜನ ರಾಜಕಾರಣಿ, ಅಂದರೆ ಧೀಮಂತ ನಾಯಕ. ಏನಂದರೆ ಅವರು ಯಾರನ್ನೂ ಎದುರಾಗೋದಿಲ್ಲ, ಎಲ್ಲರನ್ನೂ ಚೆನ್ನಾಗಿ ವಿಶ್ವಾಸ ತೆಗೆದುಕೊಂಡು ಹೋಗೊಬ್ಬ ಧೀಮಂತ ನಾಯಕ ಪರಮೇಶ್ ಜಿ ಅವರು. ನಾವು ಅವ್ರ ಜೊತೆ ಇರೋ ನಾವು ಅವರ ಮುಖಂಡರಾಗಿ ಮುಂದುವರಿಯೋಕ್ಕೆ ಅವರೇ ಕಾರಣ. ಒಳ್ಳೆ ನಮ್ಮನ್ನೆಲ್ಲ ಭಾಳ ಚೆನ್ನಾಗಿ ಸ್ಪಂದಿಸ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ಅವರಿಂದ ನಮಗೆ ಯಾವುದೇ ಒಂದು ಇದಾಗಿಲ್ಲ. ನಮ್ಮ ಕೊರಟಗೆರೆ ತಾಲೂಕು ಜನಕ್ಕೆ ಇವತ್ತು ಅವರು ನಮಗೆ ಬೇಕೇ ಬೇಕು, ಇಡೀ ನಮ್ಮ ನಾಡಿಗೆ ಬೇಕು. ಅವರು ನಮ್ಮ ಕರ್ನಾಟಕ ನಾಡಿಗೆ ಅವರು ನಮಗೆ ಪರಮೇಶ್ವರು ಬೇಕೇ ಬೇಕು. ಯಾಕೆ ಅಂತಂದರೆ ಅಂಥ ರಾಜಕಾರಣಿಗಳಲ್ಲಿ 100ಕ್ಕೊಬ್ಬರು ಅಂಥ ಧೀಮಂತ ನಾಯಕನ ನಮ್ಮ ಕೊರಟಗೆರೆ ಆರಿಸಿರೋದೇ ಅವ್ರನ್ನ ನಮ್ಮ ಕೊರಟಗೆರೆ ತಾಲೂಕು ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಮ್ಮ ಈಗ ನೀರಾವರಿ ಯೋಜನೆ ಒಳಗೆ ನಮ್ಮ ಹೇಮಾವತಿನ ಕೊರಟಗೆರೆ ತಗೊಂಬಂದಿದ್ದಾರೆ. ಎಲ್ಲ ನಮ್ಮ ರೈತರಿಗೆ ಬಂದವ್ರಿಗೂ ಎಲ್ಲ ಒಳ್ಳೆಯದಾಗ್ತಿದೆ. ಅವರು ಮಾಡಿರೋ ಕೆಲಸಗಳು ಇವತ್ತು ಕೊರಟಗೆರೆಯಲ್ಲಿ ರಸ್ತೆಗಳು ಮಾಡೋಕ್ಕೆ ಕೆಲಸ ಇಲ್ಲ ಈಗ. ಯಾಕೆ ಅಂದರೆ ಎಲ್ಲ ಕಡೆ ರಸ್ತೆಗಳು ಆಗೋಗ್ಬಿಟ್ಟಿದೆ. ಸಣ್ಣ ಪುಟ್ಟ ಇನ್ನೊಂದು 10% ಕೆಲಸ ಇದೆ ಹೊರತು ನಮ್ಮ ಕೊರಟಗೆರೆಯಲ್ಲಿ ಅಭಿವೃದ್ಧಿ ಕೆಲಸ ಇಲ್ಲವೇ ಇಲ್ಲ. ಎಲ್ಲ ಮಾಡಿಬಿಟ್ಟಿದ್ದಾರೆ ಅವರು. ಎಲ್ಲ ಕೆಲಸನೂ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಆರೋಗ್ಯ ಕೊಡಲಿ ಹಾಗೂ ಎಲ್ಲ